ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡೆಯೋದಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಈ ರೀತಿಯ ಮಹಿಳೆಯರಿಗೆ 2,000 ರೂಪಾಯಿ ಹಣ ಬರೋದಿಲ್ಲ. ಸೊ ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು, ಎಲ್ಲರೂ ಕೂಡ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕಾ? ಸೊ ಏನು ಎತ್ತ ಅಂತ ನೀವು ಕನ್ಫ್ಯೂಷನ್ ಆಗ್ಬೋದು. ಸೊ ಈ ಒಂದು ಕನ್ಫ್ಯೂಷನ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡೆಯೋದಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇವಾಗಲೇ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೇಬೇರಿಯನ್ನ ಬಾರಿಸಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ. ಸೊ ಹಾಗಾಗಿ ನಿಮಗೆ ಆಲ್ರೆಡಿ ಓಲ್ಡ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳು ಆಗಬಹುದು ಅಂತ. ಸೊ ಅದೇ ನಿಟ್ಟಿನಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡಿತಿರೋ ಮಹಿಳೆಯರಿಗಾಗಿ ಒಂದು ಹೊಸ ರೂಲ್ಸನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಈ ಒಂದು ಹೊಸ ರೂಲ್ಸ್? ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾ? ಸೊ ಅಥವಾ ಕೆಲವಷ್ಟು ಜನಕ್ಕೆ ಮಾತ್ರ ಈ ಒಂದು ರೂಲ್ಸ್ ಫಾಲೋ ಮಾಡುವಂತಹ ಒಂದು ನಿಯಮನ ಜಾರಿಗೆ ತಂದಿದ್ದಾರಾ ಅಂತ. ಸೊ ಈ ರೀತಿಯಾದಂತಹ ಒಂದು ಮಹಿಳೆಯರಿಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ 2,000 ರೂಪಾಯಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗಲೇ ನಿಮಗೆ ಸರ್ಕಾರ ತಿಳಿಸಿದ್ರು, ಲೋಕಸಭಾ ಚುನಾವಣೆಯಲ್ಲಿ ನಾವು ವಿನ್ ಆದರೆ ನಿಮಗೆ ಏನು ಮಾಡ್ತೀವಿ, ಮಹಾಲಕ್ಷ್ಮಿ ಯೋಜನೆ ಅಡಿ 1 ಲಕ್ಷ ಅಮೌಂಟನ್ನು ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಅಂತ ಹೇಳಿದರು. ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣದ ಜೊತೆಗೆ 8,500 ರೂಪಾಯಿ ಕೇಂದ್ರ ಸರ್ಕಾರದಿಂದ ನೀಡ್ತೀವಿ ನಾವು ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅಂತ ಹೇಳಿದರು. ಬಟ್ ಇಲ್ಲಿ ಇವಾಗಿನ ಪರಿಸ್ಥಿತಿ ನೋಡೋದಾದರೆ ಈ ಒಂದು 8,500 ರೂಪಾಯಿ ಏನು 1 ಲಕ್ಷ ಅಮೌಂಟ್ ಬರೋದಿತ್ತು, ಸೊ ಅದು ಬರದೇ ಇರೋದೇ ವಾಸಿ ಅನ್ನೋ ರೀತಿ ಆಗಿದೆ. ಯಾಕೆ ಅಂತ ಅಂದರೆ ಇವಾಗ ಒಂದು 8,500 ಕೊಡ್ತಾರೆ, 1 ಲಕ್ಷ ಅಮೌಂಟನ್ನು ಕೊಡ್ತಾರೆ ಅಂತ ಅಂದರೆ ಇರೋಂತಹ ಒಂದು ಐಟಮ್ಗಳ ಪ್ರೈಸನ್ನು ಇವಾಗ 100 ರೂಪಾಯಿಗೆ ನೀವು ಏನೇ ಒಂದು ಪ್ರೈಸನ್ನು ಕೊಟ್ಟು ಕೊಂಡ್ಕೊಳ್ತಾ ಇದ್ರೆ ವಸ್ತುಗಳನ್ನು, ದೆನ್ ನೆಕ್ಸ್ಟು ನಿಮಗೆ 400 ಮಾಡ್ಬೋದು, 500 ಮಾಡ್ಬೋದು. ಸೊ ಈ ರೀತಿ ಇನ್ಕ್ರೀಸನ್ನು ಮಾಡಿಬಿಟ್ಟು ಅಲ್ಲಿ ಇಸ್ಕೊಂಡು ಇಲ್ಲಿ ಕೊಡೋ ರೀತಿ ಆಗಿರೋದು. ಸೊ ಇದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟನ್ನು ಕೊಡೋದಕ್ಕಿಂತ ಮುಂಚೆ ಏನಾದರೂ ನಿಮಗೆ ನೀವೇನಾದರೂ ಊಟ ಮಾಡ್ದಲೆ ಅಥವಾ ಏನೋ ಪ್ರತಿಯೊಂದು ವಸ್ತುಗಳನ್ನು ನೀವು ಕೊಂಡ್ಕೊಳ್ತಾನೆ ಇದ್ರಿ. ಸೊ ಹಾಗಾಗಿ ಇವಾಗ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಿದ್ದಾರೆ ಅಂತ ಕೆಲವೊಷ್ಟು ಜನ ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವಷ್ಟು ಜನ ಹೇಳ್ತಿದ್ದಾರೆ ಅವ್ರ ಮನೆಯಿಂದ ಏನಾದರೂ ಕೊಡ್ತಿದ್ದಾರಾ, ಇಲ್ವಲ್ಲ, ಸೊ ನಮ್ಮ ದುಡ್ಡನ್ನೇ ಅವರು ತೆಗೆದುಕೊಳ್ತಿದ್ದಾರೆ, ನಮಗೆ ವಾಪಸ್ಸು ಕೊಡ್ತಿದ್ದಾರೆ ಅಂತಲೇ ಕೆಲವಷ್ಟು ಜನ ಹೇಳ್ತಿದ್ದಾರೆ. ಇವಾಗ ಡ್ರಿಂಕ್ಸ್ ಏನು ಅಂತ ಅಂದರೆ ಎಣ್ಣೆ ಐಟಮನ್ನು ಏನು ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲದೆ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಬಸ್ ಅಂತ ನೀಡಿದ್ರು. ಅದಾದಮೇಲೆ ಪುರುಷರಿಗೆ ಏನು ಮಾಡಿದ್ರು, ಆ ಒಂದು ಪ್ರೈಸನ್ನು ಜಾಸ್ತಿ ಮಾಡಿದ್ರು. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರ. ಸೊ ಹಾಗಾಗಿ ಈ ಒಂದು 1 ಲಕ್ಷ ಹಣವನ್ನು ಕೊಟ್ಬಿಟ್ಟು ವಸ್ತುಗಳ ಪ್ರೈಸನ್ನು ಜಾಸ್ತಿ ಮಾಡಿದರೆ ಸೊ ನಮಗೇನೆ ಹೊಡೆತ ಬೀಳ್ತಿದ್ದಂಥದ್ದು. ಸೊ ಹಾಗಾಗಿ ಇವಾಗ ಅದು ಒಂದು ಕಡೆ ಆದರೆ ಇವಾಗ ಏನು ಹೊಸ ರೂಲ್ಸನ್ನು ಏನು ಜಾರಿಗೆ ತಂದಿದ್ದಾರೆ ಅಂತ ಕೆಲವಷ್ಟು ಜನಕ್ಕೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನು ಹೊಸ ರೂಲ್ಸ್? ಸೊ ಇವಾಗಲೇ ನೀವು ನೋಡಿದ್ದೀರಾ, ಹೊಸದಾಗಿ ಅರ್ಜಿ ಹಾಕಿರೋರಾಗಿರ್ಬೋದು, ಇನ್ನೂ ಹಲವಾರು ಜನರಿಗೆ ಏನಾಗಿದೆ ಅಂತ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಕೆಲವಷ್ಟು ಜನಕ್ಕೆ ಮಾತ್ರ ಏನಾಗಿದೆ ಅಂತ ಅಂದರೆ 10 ಕಂತುಗಳ ಹಣ ಅಂತ ಅಂದರೆ 20,000 ಹಣವನ್ನು ಪಡೆದುಕೊಂಡು ಖುಷಿಯಲ್ಲಿದ್ದಾರೆ. ಸೊ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರೋ ವಿಚಾರ ಏನಂತ ಅಂದರೆ, ಇನ್ನು 11ನೇ ಕಂತಿನ ಹಣ ಏನು ರಿಲೀಸ್ ಆಗುತ್ತೆ, ಸೊ ಇನ್ನು ನೆಕ್ಸ್ಟ್ ರಿಲೀಸ್ ಆಗುವಂತಹ ಹಣವನ್ನು ಅವರು ಅತಿ ಹೆಚ್ಚು ಡಿಲೇ ಮಾಡಿ ಕೊಡ್ತಾರೆ. ಯಾಕೆ ಅಂತ ಅಂದರೆ ಸೊ ವಿನ್ ಆಗಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಇವಾಗ ಕರೆಕ್ಟ್ ಟೈಮಿಗೆ ಹಾಕ್ತೀವಿ ಅನ್ನೋ ಭರವಸೆಯನ್ನು ಮೊದಲೆಲ್ಲ ಕೊಡ್ತಿದ್ರು, ಇನ್ನು ಮುಂದೆ ಸ್ವಲ್ಪ ಡಿಲೇ ಮಾಡಿ ಕೊಡ್ತಾರೆ. ನೀವೇ ಬೇಕಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ಸೊ ಹಾಗಾಗಿ ಇವಾಗ ಹೊಸ ರೂಲ್ಸ್ ಏನಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಹೊಸ ರೂಲ್ಸ್ ಏನಂತ ಅಂದರೆ BPL ರೇಷನ್ ಕಾರ್ಡ್ ಯಾರ ಹತ್ರ ಇಲ್ಲ, ಜೊತೆಗೆ ಏನು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಎಲ್ಲ ಅರ್ಜಿಯನ್ನು ಹಾಕಿದ್ರು ಅಲ್ವಾ, ಸೊ ಅಂಥವ್ರ ಒಂದು ಏನು ಅರ್ಜಿ ಇರುತ್ತೆ ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಮತ್ತೊಮ್ಮೆ ವೆರಿಫೈ ಮಾಡ್ತಾರಂತೆ. ಎಲ್ಲ ಅರ್ಜಿಗಳನ್ನು ಕೂಡ
ವೆರಿಫೈ ಮಾಡಿ ಅದಾದಮೇಲೆ ಕೆಲವೊಂದು ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾರಂತೆ. ಹಾಗೆಯೇ ನಾನ್ ಫಲಾನುಭವಿಗಳು ಏನಿದ್ದಾರೆ ಸೊ ಅವರಾಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂದು ವೇಳೆ ನೀವು ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲೈಯನ್ನು ಮಾಡಿದರೆ ಸೊ ಇಂಥವ್ರಿಗೆ ಯಾರಿಗೂ ಕೂಡ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಯಾಕೆ ಅಂತ ಅಂದರೆ ಮತ್ತೊಮ್ಮೆ ಎಲ್ಲ ಒಂದು ಅರ್ಜಿಗಳನ್ನು ವೆರಿಫಿಕೇಷನ್ ಮಾಡೋದಕ್ಕೆ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಕೆಲವಷ್ಟು ಜನಕ್ಕೆ ಗೊಂದಲ ಇದೆ. ಈ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಯೋಜನೆ ಮತ್ತು ಶಕ್ತಿ ಯೋಜನೆಯನ್ನು ಬಂದ್ ಮಾಡ್ತಾರಾ? ಸೊ ಏಕೆ ಅಂತ ಅಂದರೆ ಹಲವಾರು ಕಾಂಗ್ರೆಸ್ ಶಾಸಕರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಸ್ ಚಾರ್ಜನ್ನು ಕೂಡ ರೇಟ್ ಜಾಸ್ತಿ ಮಾಡ್ತಾರಂತೆ ಅಂತ ಅಂದರೆ ನಿನ್ನೆ ನ್ಯೂಸಲ್ಲಿ ನೋಡಿಲ್ಲದೆ ಇರೋರಿಗೆ ಈ ಒಂದು ಮಾಹಿತಿ ಹೇಳ್ತಿರೋದು. BMTC ಆಗಿರ್ಬೋದು, ಆ ಒಂದು BMTC ಬಸ್ ಚಾರ್ಜನ್ನು ಜಾಸ್ತಿ ಮಾಡ್ತೀವಿ, ಕಳೆದ 4 ವರ್ಷಗಳಿಂದ ಯಾವುದೇ ಒಂದು ಪ್ರೈಸನ್ನು ಜಾಸ್ತಿ ಮಾಡಿಲ್ಲ, ಹಾಗಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.